ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಬ್ಯಾಂಕ್ ಖಾತೆಗಳಿಗೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ವಿಶೇಷವಾಗಿ 10 ವರ್ಷಕ್ಕಿಂತ ಹಳೆಯ ಬ್ಯಾಂಕ್ ಖಾತೆಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಹೊಸ ನಿಯಮವನ್ನು ದೇಶಾದ್ಯಂತ ಜಾರಿಗೆ ತಂದಿದೆ. ಯಾರು 10 ವರ್ಷಕ್ಕಿಂತ ಹಳೆಯ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾರೋ ಅವರು ತಕ್ಷಣ ಈ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾದರೆ 10 ವರ್ಷಕ್ಕಿಂತ ಹಳೆಯ ಬ್ಯಾಂಕ್ ಖಾತೆಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊರಡಿಸಿರುವ ಆದೇಶ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಬ್ಯಾಂಕ್ ಖಾತೆ ಹೊಂದಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಬ್ಯಾಂಕ್ ಖಾತೆಯನ್ನು ಹೊಂದಿರುವವರು, ವಿಶೇಷವಾಗಿ 10 ವರ್ಷಕ್ಕಿಂತ ಹಳೆಯ ಬ್ಯಾಂಕ್ ಖಾತೆಯನ್ನು ಹೊಂದಿರುವವರು ತಕ್ಷಣ ಬ್ಯಾಂಕಿಗೆ ಹೋಗಿ ತಮ್ಮ KYCಯನ್ನು ಮತ್ತೊಮ್ಮೆ ಅಪ್ಡೇಟ್ ಮಾಡಿಸಿಕೊಳ್ಳಬೇಕು. ಏಕೆ ಅಂತ ಹೇಳಿದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ 10 ವರ್ಷಗಳಿಂದ ವಹಿವಾಟು ಇಲ್ಲದ ಖಾತೆಯನ್ನ ನಿಷ್ಕ್ರಿಯ ಖಾತೆ ಅಂತ ಘೋಷಣೆ ಮಾಡಿದೆ. 10 ವರ್ಷಕ್ಕಿಂತ ಹಳೆಯ ಖಾತೆಗಳು ಅಂದರೆ ಆ ಖಾತೆಯಲ್ಲಿ ಯಾವುದೇ ವಹಿವಾಟು ಇಲ್ಲದೇ ಇದ್ದರೆ ಅಂತಹ ಖಾತೆಯನ್ನ ನಿಷ್ಕ್ರಿಯ ಖಾತೆ ಅಂತ ಘೋಷಣೆ ಮಾಡಲಾಗಿದೆ. ಒಂದು ವೇಳೆ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾದರೆ ಆ ಬ್ಯಾಂಕ್ ಖಾತೆಯ ಮೂಲಕ ಹಣವನ್ನು ವರ್ಗಾವಣೆ ಮಾಡುವುದು, ATM ಸೇವೆ ಸೇರಿದಂತೆ UPI ಸೇವೆ ಕೂಡ ಸ್ಥಗಿತವಾಗುತ್ತೆ. 10 ವರ್ಷಗಳಿಂದ ವಹಿವಾಟು ಇಲ್ಲದ ಖಾತೆಯನ್ನ ಡಿಫಾಲ್ಟ್ ಖಾತೆಗಳು ಅಂತ ಘೋಷಣೆ ಮಾಡಲಾಗುತ್ತೆ. ಆ ಖಾತೆಯಲ್ಲಿ ಎಷ್ಟೇ ಹಣವಿರಲಿ, ಉದಾಹರಣೆಗೆ 1,000ವಾಗಿರಬಹುದು, 10,000ವಾಗಿರಬಹುದು ಅಥವಾ 10 ಲಕ್ಷವಾಗಿರಬಹುದು, ಎಷ್ಟೇ ಹಣವಿದ್ದರೂ ಆ ಖಾತೆಯನ್ನ ಡಿಫಾಲ್ಟ್ ಖಾತೆ ಅಂತ ಪರಿಗಣನೆ ಮಾಡಲಾಗುತ್ತೆ. ಈ ಕಾರಣಗಳಿಂದ 10 ವರ್ಷಗಳಿಗಿಂತ ಹಳೆಯ ಬ್ಯಾಂಕ್ ಖಾತೆಯನ್ನು ಹೊಂದಿರುವವರು ತಕ್ಷಣ ಬ್ಯಾಂಕಿಗೆ ಭೇಟಿ ನೀಡಿ ಮತ್ತೊಮ್ಮೆ KYCಯನ್ನು ಅಪ್ಡೇಟ್ ಮಾಡಿಸಿಕೊಳ್ಳಬೇಕು. ಈಗಾಗಲೇ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗಿದ್ದರೆ ಅವರು KYC ಅಪ್ಡೇಟ್ ಮಾಡಿ ಮತ್ತು ನಿಮ್ಮ ಒಂದು ಭಾವಚಿತ್ರವನ್ನು ಕೊಟ್ಟು ಖಾತೆಯನ್ನು ಸಕ್ರಿಯ ಮಾಡಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಒಮ್ಮೆ ಖಾತೆ ಸಕ್ರಿಯವಾದ ನಂತರ ನೀವು ಖಾತೆಯಲ್ಲಿರುವ ಹಣವನ್ನು ಮರಳಿ ವಾಪಸ್ ಪಡೆದುಕೊಳ್ಳಬಹುದು. ಈ ಕಾರಣಗಳಿಂದ ಹಲವು ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿರುವವರು ತಮ್ಮ ಖಾತೆಯನ್ನು ಕ್ಲೋಸ್ ಮಾಡುವುದು ಬಹಳ ಉತ್ತಮ. ಏಕೆ ಅಂತ ಹೇಳಿದ್ರೆ, ಕೆಲವರು 3-4 ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯುತ್ತಾರೆ, ಆದರೆ ಆ ಖಾತೆಯನ್ನು ಬಳಕೆ ಮಾಡುವುದಿಲ್ಲ. ಖಾತೆ ಬಳಕೆ ಮಾಡದೇ ಇದ್ದರೆ ಅವರ ಖಾತೆಗಳು ನಿಷ್ಕ್ರಿಯವಾಗುತ್ತೆ. ಈ ಕಾರಣಗಳಿಂದ ಹಳೆಯ ಖಾತೆಯನ್ನು ಹೊಂದಿರುವವರು ತಮ್ಮ ಬ್ಯಾಂಕ್ ಖಾತೆಗೆ KYCಯನ್ನು ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿದೆ.